ಕಥೆಯನ್ನು ಹೇಳ್ತೀಯ ನನಗೆ? ಜನ ಗೋವರ್ಧನ ಬೆಟ್ಟದ ಕಥೆಯನ್ನು ಕಟ್ಟಿ ಹಾಡುತ್ತಾರೆ. ಆದರೆ ನಾನು ಅದಕ್ಕಿಂತಲೂ ಸ್ವಲ್ಪ ಮುಂಚೆ ಇನ್ನೊಂದು ಹೊರೆಯಾದ ಬೆಟ್ಟವನ್ನು ಎತ್ತಿ ಪುಡಿ ಪುಡಿ ಮಾಡಿದ್ದೆ. ಅದರ ಅರಿವು ಯಾರಿಗೂ ಇದ್ದಂತಿಲ್ಲ. ಅದ್ಯಾವ ಬೆಟ್ಟ ನೀ ಮುನ್ನವೇ ಎತ್ತಿತ್ತು? ಜನರ ಮನದೊಳಗೆ ದೇವರ ಭಯದಿಂದ ಹುಟ್ಟಿ ಆಕಾಶವೆತ್ತರಕ್ಕೆ ಬೆಳೆದ ಆ ಮೌಢ್ಯತೆಯ ಬೆಟ್ಟವನ್ನು. ಚದುರ ಅಪ್ಪನಂತ ಇಂದ್ರಪೂಜೆಯ ತರಾತುರಿಯಲ್ಲಿದ್ದ ಸಂಭ್ರಮ, ಗೋಪ ಹಿರಿಯರಿಗೆಲ್ಲ ಸಂಭ್ರಮ, ನಿಸರ್ಗ ಪೂಜೆ. ಕಣ್ಣ ಮುಂದಿರೋದನ್ನು ನಿರ್ಲಕ್ಷಿಸಿದರೆ ಕಾಣದೇ ಇರೋದನ್ನು ಅನುಭವಿಸಬಲ್ಲ ಸೂಕ್ಷ್ಮ ಕೂಡ ಕಳೆದು ಹೋಗಬಹುದು. ಬನ್ನಿ ಹೋಗೋಣ, ಬೆಟ್ಟದಲ್ಲಿ ಹಬ್ಬ ಮಾಡೋಣ.